ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು 4 ಗಂಟೆ. ಈ ಇವತ್ತೇನು ಹೇಳ್ಬೇಕಂದ್ರೆ, ಒಬ್ಬರು ಸಿಸ್ಟರ್ ಕೇಳಿದ್ರು ನೀವು ಯಾವ ಊರ್ದಾರ ಅಂತ. ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅನ್ಕೋತೀನಿ. ನೀವು ಅಂದ್ರೆ ಗೊತ್ತಿಲ್ಲಲ್ಲ, ಗೊತ್ತು ಹೆಂಗೆ ಇರ್ತೈತಿ. ಅದಕ್ಕೆ ನನ್ನ ಬಗ್ಗೆ ಇವತ್ತು ನಿಮ್ಗೆ ನಾ ಯಾವ ಊರ ಏನು ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಬಗ್ಗೆ ನಾ ಯಾವ ಊರದವರು ಏನು ಇದನ್ನು ಹೇಳಬೇಕಂತ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಅವತ್ತು ನಾನು ವಿಡಿಯೋ ಮಾಡಿದ್ದೆ ಏನು ಮಾಡಬೇಕು ಮನೇಲಿ ಕೂತು ಕೆಲಸ ಅಂತ. ಅದಾದ ಬಳಿಕ ಆವಾಗ ಹಾಕಡ್ದೆ ಹಿಡ್ದೈತೆ ಇಲ್ಲಿ ಯಾರು ನೋಡಲಿಕ್ಕಿಲ್ಲ ಅನ್ಕೋತೀನಿ ನಾನು. ಮತ್ತು ಅವಾಗ ಹಿಡ್ಕೊಂಡು ನನ್ನ ಕಡೆ ಬ್ಲೌಸ್ ಬರ್ಲಕತ್ತ ಹೊಲಿಲಕ್ಕ. ಅದಕ್ಕಾದರೆ ಹೊಲ್ಕೋತೆ ಇವತ್ತು ನನ್ನ ಬಗ್ಗೆ ನಿಮ್ಗೆ ಪರಿಚಯ ಮಾಡಬೇಕಂತ ಅಂದ್ಕೊಂಡೀನಿ. ನೋಡ್ರಿ, ನಮ್ಮೂರು ಬಂದು ವಿಜಯಪುರ. ಎಷ್ಟೋ ಮಂದಿಗೆ ವಿಜಯಪುರ ಅತ್ಯಾಕ ಇಂಡಿ ತಾಲೂಕು, ಜಿಲ್ಲಾ ವಿಜಯಪುರ ನಮ್ಮದು. ಜಿಲ್ಲಾ ವಿಜಯಪುರ. ಅಲ್ಲಿ ಮುಂದೊಂದು ಊರೈತಿ ತಡವಲ್ಗ ಅಂತ, ಅವ್ರದವ್ರು ನಾವು. ವಿಜಯಪುರಲ್ಲೇ ನಾವು ಅಂದ್ರೆ ವಿಜಯಪುರ ನಮಗೆ ಭಾಳ ಅಂದ್ರೆ ಸನಿ ಆಗ್ತದ. ವಿಜಯಪುರ ನಾ ಇಲ್ಲಿ ಎಲ್ಲರೂ ಹೇಳೋದಾಯ್ತಂದ್ರೆ ವಿಜಯಪುರತ್ತೆ ಹೇಳ್ತೇವೆ ನಾವು. ವಿಜಯಪುರದವ್ರತ್ತೆ ಹೇಳ್ಕೊತೀವಿ. ಮತ್ತು ಇಲ್ಲಿ ಯಾರಿಗೆ ಗೊತ್ತ್ರಿ ನಾವು ಅಲ್ಲಿ ಅವ್ರ ಹತ್ತ ಅನ್ನೋದು ವಿಜಯಪುರ. ಇಲ್ಲಿ ಹೇಳೋದು ನಾವು ವಿಜಯಪುರದವ್ರು ನಾವು. ಇಲ್ಲಿ ನಾವಿರೋದು ಪುಣ್ಯದಾಗ. ಪುಣೆ ನಾವಿರೋದು ಚರೋಲಿ ಊರಾಗ. ಮೊದಲ ಬೋಸ್ರಿಯಾಗಿದ್ದೇವೆ. ಬೋಸ್ರಿ ಆಗನ ದಿಗಿ ಆಗನ ಈಗ ಚರೋಲಿಗೆ ಬಂದಿದ್ದೇವೆ. ಈಗ ನಾವಿರೋದು ಪ್ರಾಪರ್ ಚರೋಲಿ ಒಳಗೆ. ನಾವಿರೋದು ಪುಣ್ಯದಾಗ. ಇಷ್ಟು ಭಾಳ ಸಿಂಪಲ್ ಇತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳೋದ್ರ ಮಾಹಿತಿ, ಮತ್ತೊಂದೇನಿಲ್ಲ. ಆದರೆ ಒಬ್ಬ ಸಿಸ್ಟರ್ ಹಾಕಿರೋ, ಅದಕ್ಕೆ ಅವ್ರು ಕೇಳಿದ್ರು ನೀವು ಯಾವ್ದವ್ರತ್ತ. ಅದಕ್ಕೆ ಇರಲಿ ಒಂದು ಬ್ಲಾಗೇ ಮಾಡ್ಬೇಕಂತಂದು ಮಾಡಾಕತ್ತೀನಿ ಅಷ್ಟೇ. ಇದಿಷ್ಟೇ ನೋಡ್ರಿ ನನ್ನ ಪರಿಚಯ. ನಮ್ಮ ಮನೆಯಾಗಿರೋದು ನಾವು 3 ಮಂದಿ, ನಾನು ನನ್ನ ಮಗಳು ನಮ್ಮ ಮನೆಯವರು. ಇಷ್ಟೇ ನಾವು 3 ಮಂದಿ ಇರೋದು ಮನ್ಯಾಗ. ಏನಿಲ್ಲ, ಇದು ಒಂಥರ ಆವಾಗ ಹೇಳಿದ್ದು ಇದಷ್ಟು ನಮ್ಮ ಸಣ್ಣದೊಂದು ಸ್ವಂತ ಮನೆ. ಇದು ಬಿಟ್ಟರೆ ಮತ್ತೇನಿಲ್ಲ. ಮತ್ತೇನು ಹೇಳೋಕ್ಕೂ, ನನ್ನ ಮಗಳೊಬ್ಬಾಕಿಗಾಗಿ ಸದ್ಯಕ್ಕೆ ಆಕೆ ಊರು ಕಡೆ ಇದ್ದಾಳ. ಆಕಿನ ಕರ್ಕೊಂಬರೋದೈತಿ ಈಗ. ನನ್ನ ಬಗ್ಗೆ ಪರಿಚಯ ಇಷ್ಟೇ, ಮತ್ತೊಂದೇನಿಲ್ಲ. ನಾ ಯಾವ ಊರ್ದವ್ರ ಅಂತ ಅಷ್ಟೇ ಹೇಳೋದೈತೆ ನನಗೆ. ನಮ್ಮ ಊರು ಬಂದು ವಿಜಯಪುರ ತ್ಯಾಕ ತಡವಲ್ಗ ಅಂತ ಊರೈತಿ. ಅಲ್ಲಿರೋದು ನಾವು. ಅಷ್ಟೇ. ಇಂಡಿ ವಿಜಯಪುರ ಎಷ್ಟು ಮಂದಿಗೆ ಗೊತ್ತೈತಿ ಕಮೆಂಟ್ ಮಾಡಿರಿ. ಅಲ್ಲಿ ಯಾರು ಇದ್ದಿರತ್ತೆ ಹಿಂಗೆ ಅಸ್ತ್ರ ಸನಿ. ಮತ್ತು ಅಲ್ಲಿದ್ದವ್ರು ಯಾರು ಇಲ್ಲಿ ಪುಣ್ಯದಾಗ ಇರ್ತೀರಂದ್ರೆ ಅದನ್ನೂ ಹೇಳ್ರಿ. ಅದಾರ ಭಾಳ ಮಂದಿ ಅದಾರ ಪುಣ್ಯದಾಗ. ಬಟ್ ಒಬ್ರಿಗೊಬ್ರು ಗೊತ್ತಿರಲ್ಲ. ಇಲ್ಲ ಸಣ್ಣ ಇದ್ರೂ ಗೊತ್ತಾಗಲ್ಲ. ಯಾಕಂದ್ರೆ ಅವರೇ ಬೇರೆ ಕಡೆ ಇರ್ತಾರೆ, ನಾವೇ ಬೇರೆ ಕಡೆ ಇರ್ತಾರೆ. ಹಾಗಾಗಿ ಇಷ್ಟೇ ಹೇಳೋದಿತ್ತು ಮಾಹಿತಿ, ಮತ್ತೊಂದೇನೂ ಇಲ್ಲ. ಅಷ್ಟೇ. ಅಂದ್ರೆ ನಂಗೆ ಹೇಳಿನಿಲ್ಲ, ನಾನು ನೆನಪಿಲ್ಲ. ಎಷ್ಟೋ ವಿಡಿಯೋ ಮಾಡೀನಿ. ನಾವು ಯಾವ ಊರ ಏನು ನನ್ನ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಹೇಳಿನಿಲ್ಲ, ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಇದೊಂದು ಬ್ಲಾಗ್ ಮಾಡಬೇಕಂತ ಮಾಡಕತ್ತೀನಿ. ಇಷ್ಟೇ ನೋಡ್ರಿ, ನಮ್ಮದು ಮಾಹಿತಿ ಬೇರೆ ಏನೂ ಇಲ್ಲ. ನಾವು ಯಾವ ಊರ ಏನು ಇಷ್ಟ ಹೇಳೋದಿತ್ತು ಇಷ್ಟೇ. ಸಿಂಪಲ್ಲಾಗಿ ಇವತ್ತಿನ ಬ್ಲಾಗ್ನಾಗ ಏನೂ ಇಲ್ಲ, ಸಿಂಪಲ್ಲಾಗಿ ಆನ್ ಮಾಡೀನಿ ಅಷ್ಟೇ. ಅವತ್ತು ಅಂದಿದ್ದಕ್ಕೆ ಅದ್ರ ಮೇಲೆ ನನಗೆ ಬ್ಲೌಸ್ ಹೊಲಿಲಕ್ಕೆ ಬರಾಕತ್ತವ. ಅದು ಒಂಥರ ಖುಷಿ ವಿಷಯನೇ ಹೇಳ್ಬೋದು. ಬರ್ತಾವ್ರಿ ಖರೆ. ಆದರೆ ಇಲ್ಲಿ ಭಾಳ ಅಂದ್ರೆ ಹೆಂಗಂದ್ರೆ ಹೊಲಿಯೋರು ಭಾಳ ವೆರೈಟಿ ಹೊಲಿಯೋರು ಅದಾರ. ನಾವು ಈಗ ಕಲ್ತಿದ್ದೇವೆ ಜಸ್ಟ್. ಈಗ ಕಲ್ಕೋತವ್ರು ಬರಲತ್ತೇನಿಲ್ಲ. ಆದರೂ ಭಯ ಅಂದ್ರೆ ಒಬ್ಬರು ತೊಗೊಳೋದು ಮಾಡೋದು ಸುಮ್ಮನೆ ಏನೋ ಸ್ವಲ್ಪ ಅಂದ್ರೆ ಹೆಂಗಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಲಗಿಚ್ಚೆ ಮಾತಾಡ್ಲಿಕ್ಕೆ ಚಾಲೂ ಮಾಡಿಬಿಡ್ತಾರೆ. ಎಲ್ಲ ನನಗೆ ರಿಸ್ಕಿ ಭಾಳ ಅನ್ನಿಸ್ತೈತಿ, ಅಂಜಿಕೆ ಬಂದಂಗೆ ಆಗ್ತೈತಿ. ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಇಲ್ಲಿ ಗಿಲಾಪ್ ಸುಮ್ಮನೆ ಮಂದಿದು ಚಲೋ ಗಿರಿ ಇರ್ತಾವ, ಹಾಳಾದ್ರೆ ಮಾಡಿದ್ರೆ ಎಲ್ಲಿ ಗಿಲಾಪ್ ಅಂತಂದು ನಾ ಜಾಸ್ತಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಂದರೂ ಹಂಗೆ ಹೊಲ್ದೀನಿ. ಬಟ್ ಆದರೂ ಅಂಜಿಕೆ ಬರ್ತೈತೆ ಸ್ವಲ್ಪ. ಮತ್ತೊಬ್ರು ತೊಗೊಳೋದಂದ್ರೆ ಜರ ರಿಸ್ಕಿನೇ ಅಲ್ರಿ.
ಅಂದ್ರೆ ಪ್ರಾಪರಾಗಿ ಹಿಂಗೆ ಕಲಿತು ಮಾಡಿದ್ರೆ ಏನೋ ಅನ್ಸಲ್ಲ. ಒಂದು 2 ತಿಂಗಳು ಮಾಡಿನ ಕ್ಲಾಸ್ ಇಷ್ಟೇ, ಆದ್ಮೇಲೆ ಏನು ಮಾಡಿಲ್ಲ, ನಾ ಭಾಳ ಮಾಡಿಲ್ಲ, ಹಾಗಾಗಿ ಅಂಜಿಕೆ ಬರ್ತೈತಿ. ಹೊಲಿಬೋದು, ಹೊಲಿಯೋಕ್ಕಾಗಲ್ಲತ್ತೇನಲ್ಲ, ಆದ್ರೂ ಸ್ವಲ್ಪ ಅಂಜಿಕೆ ಬಂದಂಗೆ ಆಗ್ತೈತಿ. ಅದಕ್ಕಾಗಿ ತೋಚಿಲ್ಲ. ಅಂದ್ರೆ ನಮ್ಮ ಮಗ್ಲಕ್ಕೆ ಅವ್ರು ಆಧಾರ್ ಮೌಶಿ ಅವರಂದ್ರು ಇಲ್ಲ ತಗೋ, ಏನಾಗಲ್ಲ ತಗೋತಂದ್ರು. ಆದ್ರೂ ಬಿನ ಸೀರೆ ಒಳಗಿನ ಬ್ಲೌಸ್ ತೊಗೊಂಡಿಲ್ರಿ ಅವ್ರದ್ದು. ಇನ್ನು ಹೊರಗೆ ತಂದ ಅರ್ವಿ ಇರ್ತಾವೆ ನೋಡ್ರಿ, ಪೀಸ್ ತಂದು ಕಿಸ್ತೀನಿ ಇರಲ್ಲ, ಅದ್ರ ಒಳಗಿನ ತೊಗೊಂಡು ಹೊಲ್ದಿರೋದು ಅಸ್ತ್ರದ್ದೇ, ಅದ್ರ ಹೊರಗಿನ ಹೊಲ್ದೀನಿ. ಸೀರೆ ಒಳಗಿನ ಅಂದರೆ ಹೆಂಗೆ ಸ್ವಲ್ಪ ಬಿಗಡಾಸ್ ಅಂದ್ರೆ ಅದು ಉಟ್ಕೊಳಕ್ಕೆ ಬರಲ್ಲ, ಅದು ಉಟ್ಕೊಳ್ಳೋ ಲೈಕಿಗೆ ಉಳಿದಿರಲ್ಲ, ಹಾಗಾಗಿ ಅದನ್ನು ತೊಗೊಳಕ್ಕೆ ರಿಸ್ಕಿ ಬರ್ತೈತಿ. ಹಾಗಾಗಿ ಅದೇನೇನು ತೊಗೊಂಡಿಲ್ಲ. ಈಗ ನೆಕ್ಸ್ಟ್ ಟೈಮ್ ಯಾರು ತಗೋತೀನಿ ಬರೋಂಗಿಲ್ಲದಲ್ಲ, ನಾನು ಎಷ್ಟು ನಾವು ಹೊಲ್ದೀನಿ, ಬಟ್ ಆದರೂ ಸ್ವಲ್ಪ ಭಯ ಬರ್ತೈತಿ ಅಷ್ಟೇ ರೀ. ನೋಡಿ, ಯಾರ್ಯಾರು ಬಿಜಾಪುರದನವ್ರು ಇಲ್ಲಿ ಇದ್ದೀರಿ, ಅಕಸ್ಮಾತ್ ಯಾರೇ ಪುಣ್ಯದಾಗಿದ್ದರೆ ಹೇಳ್ರಿ, ಯಾರೇ ನಮ್ಮವ್ರು ಸಿಗ್ತಾರೆ ಹಿಂಗೇಂತ ಅನ್ನೋದು ಒಂಥರ ಒಬ್ರಿಗೊಬ್ರು ಗೊತ್ತಿದ್ದು ಒಂಥರ ಚಲೋನೇ ಅಲ್ರಿ. ಇಲ್ಲೇ ಯಾರೇ ಅಕಸ್ಮಾತ್ ಚರೋಲಿಗಿದ್ರು ಅಂದ್ರೆ ಹೇಳ್ರಿ, ನಿಮ್ಗೆ ಗೊತ್ತಿದ್ದವರು. ಇಷ್ಟೇ ರೀ ಇವತ್ತಿನ ಬ್ಲಾಗ್. ಸುಮ್ಮನೆ ಇದು ಜಾಸ್ತಿ ಟೈಮ್ ಓಡ್ಸೋಕ್ಕಿಂತ ಇಷ್ಟೇ ಸಾಕು ಅನಿಸ್ತಿದ್ದು ನನಗೆ. ಇಷ್ಟೇ ನಮ್ಮ ಪ್ರಾಪರ್ ಹೇಳಿದೆ. ನಾವು ಇರೋದು ನಾವು ವಿಜಾಪುರದವರು ಪುರ್ಯಾದಾಗ ಬಂದು ಇಲ್ಲೇ ಇದ್ದೀವಿ. ನಮ್ಮ ಮನೆಯವರು ಜಾಬ್ ಮಾಡ್ತಾರೆ. ನಾನು ಸದ್ಯಕ್ಕೆ ಮನೆಗೆ ಇದ್ದೀನಿ, ಮನೆಯಿಂದ ಕೆಲಸ ಮಾಡಕತ್ತೀನಿ, ನಿಮ್ಗೆ ಗೊತ್ತೈತ್ರಿ. ಇಷ್ಟೇ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡಕತ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಒಂದು ಲೈಕ್ ಕೊಡಿ. ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಯಾರೇ ಇದ್ರೆ ಅಂದರೆ ವಿಜಾಪುರದವರು ಅವರು ಕಮೆಂಟ್ ಮಾಡಿರಿ. ಇಷ್ಟೇ. ಮತ್ತು ಮತ್ತೊಂದು ವಿಡಿಯೋದಾಗ ಸಿಗೊಂಡ್ರೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬೆಂಗಳೂರು ಭಾಷೆ ಮಾತಾಡೋಕೆ ಪ್ರಯತ್ನ ಮಾಡ್ತಾರೆ, ಬಟ್ ಆದರೂ ಅದು ನಮ್ಗೆ ನಾವಿರೋದು ಬಿಜಾಪುರ ಮಂದಿಗೆ ಗೊತ್ತಿರ್ತೈತಿ. ಬಿಜಾಪುರ ಮಾತಾ ಬೆಂಗಳೂರಿಗೆ ಭಾಳ ಫರಕ್ ಐತಿ ಅಲ್ರಿ. ಹಾಗಾಗಿ ಅದ್ರ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟೇ ರೀ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನ್ಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.